ಮೈಸೂರಲ್ಲಿ ದಸರಾ ಆನೆಗಳ ಕಾದಾಟ. ಊಟ ಮಾಡುವಾಗ ಒಳಗೆ ಏನಾಯ್ತು? ರೋಡಿಗೆ ಬಂದ ಆನೆಗಳು ಜನರ ಜೀವ ಉಳಿದಿದ್ದು ಹೇಗೆ? ದಸರಾ ಆನೆಗಳ ಫೈಟ್. ಮೈಸೂರಲ್ಲಿ ದಸರಾ ಆನೆಗಳ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪುಣ್ಯಕ್ಕೆ ಆನೆಗಳಿಂದ ಏನೂ ಅನಾಹುತ ಆಗಿಲ್ಲ. ಮೈಸೂರಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾತ್ರಿ ಆನೆಗಳ ಗಲಾಟೆ ಬಳಿಕ ಬೆಳಗ್ಗೆ ಸಲೀಸಾಗಿ ಆನೆಗಳ ತಾಲೀಮು ನಡೆದಿದೆ. ರಾತ್ರಿ ಗಲಾಟೆ ಮಾಡಿದ ಕಂಜನ್ ಹಾಗೆಯೇ ಧನಂಜಯ್ ಆನೆಗಳನ್ನ ದೂರ ಇಟ್ಟು ತಾಲೀಮು ಮಾಡಿಸಲಾಗಿದೆ. ಮೈಸೂರಲ್ಲಿ ನಿನ್ನೆ ದಸರಾ ಆನೆಗಳ ಕಾದಾಟಕ್ಕೆ ಸಂಬಂಧಪಟ್ಟ ಹಾಗೆ ಧನಂಜಯ್ ಕಂಜನ್ ಆನೆ ನಡುವೆ ಗಲಾಟೆಯಾಗಿದ್ದು, ಊಟ ಮಾಡುವ ವೇಳೆ ಗಲಾಟೆ ಶುರುವಾಗಿದೆ. ಕಂಜನ್ ಆನೆಯನ್ನ ಓಡಿಸಿಕೊಂಡು ಹೋಗಿದೆ ಧನಂಜಯ ಆನೆ. ಏಕಾಏಕಿ ಅರಮನೆಯಿಂದ ಹೊರಗೆ ಓಡಿ ಬಂದಿದೆ ಈ ಎರಡು ಆನೆಗಳು. ಅರಮನೆಯ ಗೇಟ್ ತಳ್ಳಿ ಸಿಟ್ಟಿನಿಂದ ಈ ಆನೆಗಳು ನುಗ್ಗಿದೆ. ರಸ್ತೆ ಮೇಲೆ ಆನೆಗಳನ್ನ ಕಂಡ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಕಂಜನ್ ಆನೆ ಮೇಲೆ ಮಾವುತ ಇರಲಿಲ್ಲ, ಆದರೆ ಧನಂಜಯ ಆನೆ ಮೇಲೆ ಮಾವುತ ಇದ್ದ. ಮಾವುತನ ಸಮಯ ಪ್ರಜ್ಞೆಯಿಂದ ತಪ್ಪಿದೆ ಅನಾಹುತ. ಅರಮನೆಯ ಜಯ ಮಾರ್ತಾಂಡ ಮುಖ್ಯ ದ್ವಾರದ ಪಕ್ಕದ ಕೋಡಿ ಸೋಮೇಶ್ವರ ದೇಗುಲದ ದ್ವಾರದಿಂದ ಆನೆ ಹೊರಬಂದಿದ್ದು, ದೊಡ್ಡಕೆರೆ ಮೈದಾನ ಬಳಿ ಪ್ಯಾರಿಕೇಡ್ ತಳ್ಕೊಂಡು ರಸ್ತೆಗೆ ಈ ಒಂದು ಆನೆಗಳು ಎಂಟ್ರಿ ಕೊಟ್ಟಿದ್ವೆ. ಇನ್ನು ಜನರ ಓಡಾಟ, ವಾಹನಗಳ ಸಂಚಾರವೂ ಕೂಡ ಆ ಒಂದು ಸಂದರ್ಭದಲ್ಲಿ ಆ ರಸ್ತೆಯಲ್ಲಿ ಇದ್ದಿದ್ದನ್ನು ನೀವು ಗಮನಿಸಬಹುದು. ಏಕಾಏಕಿ ಆನೆಗಳನ್ನ ನೋಡಿದ ಜನ ಗಾಬರಿಯಿಂದ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಕೊನೆಗೆ ಹೊರಗೆ ಬಂದ ಆನೆಗಳನ್ನ ಹೇಗೋ ಮಾವುತ ಒಂದಷ್ಟು ಕಂಟ್ರೋಲ್ ಮಾಡಿ ಸಮಾಧಾನ ಮಾಡಿ ಮತ್ತೆ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಎಂದಿನಂತೆ ಇವತ್ತು ಬೆಳಗ್ಗೆ ತಾಲೀಮು ನಡೆದಿದೆ. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಲಿ. ಅಮೆರಿಕದಲ್ಲಿ ದೇಶ ವಿರೋಧಿ ಹೇಳಿಕೆ ನೀಡಿದ ಆರೋಪ. ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ನಿಯೋಗ ದೂರು. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು. ಯುವತಿಗಾಗಿ ಯುವಕನ ಬರ್ಬರ ಕೊಲೆ. ಚಾಕುವಿನಿಂದ ಇರಿದು ಕಲ್ಲೆತ್ತು ಹಾಕಿ ಕೊಲೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿ ಘಟನೆ. ಬೆಳಗಾವಿಯ ದರ್ಬಾರ್ ಗಲ್ಲಿಯಲ್ಲಿ ಪ್ಯಾಲೆಸ್ತೀನ್ ಧ್ವಜದ ಶಾಮಿಯಾನ. ಕಿಡಿಗೇಡಿಗಳಿಗಾಗಿ ಪೊಲೀಸರ ಹುಡುಕಾಟ. ಶಾಮಿಯಾನ ತೆರವುಗೊಳಿಸಿದ ಪೊಲೀಸರು. ತುಮಕೂರಲ್ಲಿ ಪಾಲಿಕೆ ಅಧಿಕಾರಿಗಳು ಆಕ್ಟಿವ್. ಒತ್ತುವರಿ ಮಾಡಿ ನಿರ್ಮಿಸಿದ್ದ ಮಾಲ್ ಕಾಂಪೌಂಡ್ ತೆರವು. ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟ ಅಧಿಕಾರಿಗಳು. ರಾಯಚೂರಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಘರ್ಷಣೆ. ರಾತ್ರೋರಾತ್ರಿ ಅಕ್ರಮ ಕಟ್ಟಡ ತೆರವುಗೊಳಿಸಿದ ನಗರಸಭೆ. ಪೊಲೀಸ್ ಬಂದೋಬಸ್ತ್ ಮೂಲಕ ಕಟ್ಟಡ ಡೆಮಾಲಿಷ್. ಶಿರೂರು ಗುಡ್ಡ ಕುಸಿತ ಪ್ರಕರಣ 3ನೇ ಹಂತದ ಕಾರ್ಯಾಚರಣೆ ಆರಂಭ. ಡೀಪ್ ಫ್ರೀಸಿಂಗ್ ಮೂಲಕ ಮಣ್ಣು ತೆರವು. ಲಾರಿಯಲ್ಲಿದ್ದ ಮರದ ತುಂಡು ಪತ್ತೆ. ಮೂಡಿಗೆರೆ ಬಳಿ ನಿಯಂತ್ರಣ ತಪ್ಪಿ 40 ಅಡಿ ಪ್ರಪಾತದಿಂದ ಬಿದ್ದ ಕಾರು. ಗ್ರಾಮ ಪಂಚಾಯತ್ ಆವರಣಕ್ಕೆ ಬಿದ್ದ ಕಾರು. ಕಾರಲ್ಲಿದ್ದ 3 ಗಂಭೀರ ಗಾಯ. ನದಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆ ರಕ್ಷಣೆ. ಪೊನ್ನಂಪೇಟೆಯ ಬೇತ್ರಿ ಹೊಳೆ ಬಳಿ ಘಟನೆ. ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಗೆ ಯತ್ನಿಸಿರುವ ಶಂಕೆ. ಹಾಸನ ಜಿಲ್ಲೆಯಲ್ಲಿ ನಿಲ್ಲದ ಗಜಗಲಾಟೆ. ಬಿಕ್ಕೋಡು ಭಾಗದಲ್ಲಿ ಮಿತಿ ಮೀರಿದ ಆನೆ ಹಾವಳಿ. ಆನೆ ಸೆರೆ ಹಿಡಿದು ಬೆಳೆ ಪರಿಹಾರ ನೀಡುವಂತೆ ಸ್ಥಳೀಯರ ಆಗ್ರಹ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.